ಉಪಚುನಾವಣೆ ಮತದಾನ ಮುಗಿದ ಬಳಿಕ ಒಂದಿಷ್ಟು ಗೊಂದಲಗಳು ಅಂದರೆ ಅಲ್ಪಸಂಖ್ಯಾತ ನಾಯಕರುಗಳೇ ಟಿಕೆಟ್ ಕೊಡಿಸುವಲ್ಲಿ ಹಿಂದೇಟನ್ನು ಹಾಕಿದ್ರು ಅನ್ನುವಂತಹ ಒಂದಿಷ್ಟು ಷಡ್ಯಂತ್ರಗಳು ಮಾಡಿದ್ರು ಅನ್ನುವಂತಹ ಆರೋಪಗಳು ಕೇಳಿ ಬರ್ತಿದೆ ಅನ್ನುವಂತಹದ್ದಿತ್ತು. ಆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರಾದಂತಹ ರಿಜ್ವಾನ್ ಅರ್ಷದ್ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಶುರುವಾದಾಗಿಂದ ಮತದಾನ ಮುಗಿದ ಬಳಿಕವೂ ಗೊಂದಲಗಳು ಮುಂದುವರೆದಿದೆ. ಎಲ್ಲೋ ಒಂದ್ ಕಡೆ ನಿಮ್ಗಳ ಮೇಲೆ ಆರೋಪಗಳು ಕೇಳಿ ಬರ್ತಿದೆ, ಸಮುದಾಯದ ಪರ ನಿಂತಿಲ್ಲ ಅನ್ನುವಂತಹದ್ದು ಮಾತುಗಳು ಕೇಳಿ ಬರ್ತಿದೆ ಅನ್ನುವಂತಹದ್ದು ನಿಮ್ಮೆಲ್ಲರ ಆರೋಪ ಸರ್. ಕಾಂಗ್ರೆಸ್ ಪಕ್ಷ ಒಂದು ಬೇರೆ ರೀತಿಯಲ್ಲಿ ಕೆಲಸ ಮಾಡೋದು. ಯಾವ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರನ್ನ ಬೇರೆ ಬಹುಸಂಖ್ಯಾತರನ್ನ ಯಾವ ರೀತಿಯಲ್ಲಿ ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡೋದು. ಸೊ ಈ ವಿಚಾರದಲ್ಲಿ ಅಲ್ಪಸಂಖ್ಯಾತರ ನಾಯಕರು ಒಂದು ಕ್ಯಾಂಡಿಡೇಟ್ ಮೇಲೆ ಇನ್ಸಿಸ್ಟ್ ಮಾಡುವಾಗ ಆ ಕ್ಯಾಂಡಿಡೇಟಲ್ಲಿ ಸೂಕ್ತ ಆಗಲ್ಲ ಈ ಸಂದರ್ಭದಲ್ಲಿ ಅಂತ ತೀರ್ಮಾನ ಆದಾಗ, ಸಮರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ತೀರ್ಮಾನ ಆಗುವಾಗ ಎಲ್ಲ ಅಲ್ಪಸಂಖ್ಯಾತರ ನಾಯಕರನ್ನು ಜಮೀರ್ ಅಹಮದ್ ಅವರ ನೇತೃತ್ವದಲ್ಲೇ ಕರೆಸ್ಕೊಂಡು ಮಲ್ಲಿಕಾರ್ಜುನ್ ಅವ್ರಿಗೂ ಕೂರಿಸ್ಕೊಂಡು ಜನರಲ್ ಸೆಕ್ರೆಟರಿ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಬಾರಿ ಕೊಡ್ತೀವಿ, ಬೇರೆ ರೀತಿಯಲ್ಲಿ ಅಲ್ಪಸಂಖ್ಯಾತರಿಗೆ ಯಾವ ಒಂದು ಸೂತ್ರ ಕೊಟ್ಟರು ಆ ರೀತಿಯಲ್ಲಿ ಸಹಾಯ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಒಪ್ಕೊಂಡು ನಮ್ಮ ಒಪ್ಪಿಗೆ ನಂತರನೇ ಕ್ಯಾಂಡಿಡೇಟ್ ಅನೌನ್ಸ್ ಆಗಿದ್ದು. BJP ನಮ್ಮ ಮೇಲೆ ಪಕ್ಷದ ಮೇಲೆ ಗೂಬೆ ಕೂರ್ಸಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲ ಅಲ್ಪಸಂಖ್ಯಾತರ ನಾಯಕರನ್ನ ಕಡೆಗಣಿಸಿದ್ದಾರೆ, ಅಲ್ಪಸಂಖ್ಯಾತರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಮಾಡಿದ್ದಾರೆ ಅಂತ ಅದನ್ನು ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಮ್ಮ ಮಧ್ಯೆ ಆಗಿರ್ತಕ್ಕಂಥದ್ದು ನಾವು ಹೇಳಿದ್ದೀವಿ, ಯಾವುದೇ ಅಲ್ಪಸಂಖ್ಯಾತರ ನಾಯಕರಿಗೂ ಕಡೆಗಣಿಸಿಲ್ಲ, ಅವಿಶ್ವಾಸದಿಂದ ಟಿಕೆಟ್ ಅನೌನ್ಸ್ ಆಗಿಲ್ಲ, ವಿಶ್ವಾಸ ತಗೊಂಡೇ ಮಾಡಿರೋದು ಅಂತ ನಾವು ಹೇಳಿದ್ವಿ. ಸರ್, ಈಗ ಎಲ್ಲೋ ಒಂದು ಕಡೆ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ಜಮೀರ್ ಅಹಮದ್ ಅವರು ಎಲ್ಲರೂ ಕೂಡ ಒಂದಿಷ್ಟು ಹಿಂದೆ ಸರಿದ್ರು. ಕೇರಳಕ್ಕೆ ಕೊಟ್ಟಂತಹ ಪ್ರಿಫರೆನ್ಸ್ ದಾವಣಗೆರೆಗೆ ಕೊಡಲಿಲ್ಲ ಅನ್ನುವಂತಹದ್ದು ಕೂಡ ಇರುವಂತ ವಿಚಾರ. ಅವರು ಕೂಡ ಭಾಗಿಯಾಗಲಿಲ್ಲ, ಪ್ರಚಾರದಲ್ಲಿ ಬಂದರು, ಸುದ್ದಿಗೋಷ್ಠಿ ಮಾಡಿದ್ರು, ಎಲ್ಲದೂ ಮಾಡಿದ್ರು. ಎಲ್ಲೋ ಒಂದು ಕಡೆ ಸಮುದಾಯಕ್ಕೆ ಒಬ್ಬರೇ ನಾಯಕರು ಅನ್ನುವಂತಹದ್ದನ್ನು ಪೋಟ್ರೆ ಮಾಡೋದಿಕ್ಕೆ ಹೋದ್ರ ಹೇಗೆ ಅಂತ ಅದು ನನಗೆ ಗೊತ್ತಿಲ್ಲ. ಅದು ಅವ್ರವ್ರ ರಾಜಕಾರಣ, ಅವ್ರವ್ರಿಗೆ ಎಲ್ಲರೂ ಅವ್ರವ್ರ ರಾಜಕಾರಣ ಮಾಡ್ತಾರೆ. ಸೊ ಅವರು ಇದ್ದಾರೆ, ಪಕ್ಷದ ವರಿಷ್ಠರಿದ್ದಾರೆ, ಅವ್ರು ಬಿಟ್ಟಿರ್ತಕ್ಕಂಥ ವಿಚಾರ ಅದು. ಸರ್, ನಿನ್ನೆ ನಾನು ಕೂಡ ಗ್ರೌಂಡಲ್ಲಿ ಇದ್ದೆ. ಕೊನೆ ಕ್ಷಣ 5-10 ನಿಮಿಷ ಇದ್ದಂತಹ ಸಂದರ್ಭದಲ್ಲಿ ಬರುವಂತಹದ್ದು, ಬರದೇ ಇರುವಂತಹದ್ದು, ಆಜಾನ್ ಕೂಗುವಾಗ ಸಂದರ್ಭದಲ್ಲೂ ಕೂಡ ಮೈಕಲ್ಲಿ ಮತ ಹಾಕಿ ಅಂತಂದು ಹೇಳಿದ್ರು ಕೂಡ ಜನ ಬರಲಿಲ್ಲ. ಆಜಾದ್ ನಗರ ಆಗಿರ್ಬೋದು, ಭಾಷಾ ನಗರ ಆಗಿರ್ಬೋದು, ಅಲ್ಲೆಲ್ಲೂ ಕೂಡ ಜನ ಬರಲಿಲ್ಲ, ಮತ ಹಾಕ್ಲಿಲ್ಲ ಕೊನೆ ಕ್ಷಣದಲ್ಲಿ. ಹಾಗಾಗಿಯೇ ಕಡಿಮೆ ಪರ್ಸೆಂಟೇಜ್ ಆಯಿತು ಅನ್ನುವಂತಹದ್ದು ಕೂಡ, ಯಾಕಂದ್ರೆ ಗ್ರೌಂಡಲ್ಲಿ ಇದ್ದಿದ್ರಿಂದ, ನಿನ್ನೆ ನಾನು ಅಲ್ಲಿ ಇದ್ದಿದ್ರಿಂದ ಗೊತ್ತಾದಂತೆ. ಇದಕ್ಕೆ ಕಾರಣ ಯಾರು? ಅಷ್ಟು ಹೇಳಿದ್ರು ಕೂಡ ಸಮುದಾಯದ ಒಂದು ಗೌರವವಿಟ್ಟು ಆಜಾನ್ನ ಮುಖಾಂತರ ಹೇಳಿದ್ರು ಕೂಡ ಜನ ಬರಲಿಲ್ಲ ಅಂದ್ರೆ ಇದಕ್ಕೆ ಕಾರಣ ಯಾರು ಹಾಗಾದ್ರೆ ಅಂತ. 65% ಅಲ್ಪಸಂಖ್ಯಾತರು ಮತವನ್ನು ಚಲಾವಣೆ ಮಾಡಿದ್ದಾರೆ. 2-3% ಕಡಿಮೆ ಆಗಿರ್ಬೋದು. ಆದರೆ ದೊಡ್ಡ ಮಟ್ಟದ ಕ್ಯಾಂಪೇನ್ ಸಣ್ಣ ಸಣ್ಣ ಪಾರ್ಟಿಯ ಮುಖಾಂತರ BJP ಮಾಡಿಸಿದೆ. ವೋಟ್ ಹಾಕಬೇಡಿ ಅಂತಲೂ ಮಾಡಿಸಿದ್ದಾರೆ, ವೋಟ್ ಸ್ಪ್ಲಿಟ್ ಮಾಡಿ ಅಂತಲೂ ಮಾಡಿಸಿದ್ದಾರೆ. BJPಗೆ ಬೇರೆ ದಾರಿ ಇರಲಿಲ್ಲ. ಗೆಲ್ಲಬೇಕು ಅಂದರೆ ಅಲ್ಪಸಂಖ್ಯಾತರಲ್ಲೇ ಗೊಂದಲ ಸೃಷ್ಟಿ ಮಾಡಬೇಕಂತ ಹೇಳಿ ಅವ್ರು ಮಾಡಿದ್ದಾರೆ. ಆದರೂ 65% ಅಲ್ಪಸಂಖ್ಯಾತರು ಬಂದು ಮತವನ್ನು ಚಲಾವಣೆ ಮಾಡಿದ್ದಾರೆ. ಅದರಲ್ಲಿ ಮೆಜಾರಿಟಿ ಕಾಂಗ್ರೆಸ್ ಬರುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ. ಸೊ ಅವರ BJP ಮತ್ತು ಸಣ್ಣ ಸಣ್ಣ ಪಕ್ಷಗಳ ಹುನ್ನಾರವನ್ನು ವಿಫಲವಾಗುತ್ತೆ ಅಂತ ನಾನು ಹೇಳಿದೆ. ಪಕ್ಷ ಸಮುದಾಯ ಅನ್ನುವಂತಹದ್ದು ಬಂದಾಗ ಎರಡು ಈಕ್ವಲ್. ಪಕ್ಷಕ್ಕೆ ಎಷ್ಟು ನಾವು ಇದನ್ನು ಮಾಡ್ತೀವೋ ಸಮುದಾಯಕ್ಕೂ ಅಷ್ಟೇ ಬೆಲೆ ಕೊಡಬೇಕು, ಗೌರವ ಕೊಡಬೇಕು ಅನ್ನುವಂತಹದ್ದಿದೆ. ಈ ಸಂದರ್ಭದಲ್ಲಿ ಈ ನಾಯಕರುಗಳ ಒಂದು ಒಳ ಹೊಡೆತ, ಇವರು ಪ್ರಚಾರಕ್ಕೆ ಬರಲಿಲ್ಲ ಅನ್ನುವಂಥ ಒಂದು ಪೋಟ್ರೆ ಆದಂತಹ ವಿಚಾರ ಎಲ್ಲವೂ ಕೂಡ ಫಲಿತಾಂಶದ ಮೇಲೆ ಬೀಳುತ್ತೆ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಿರೋ ವಿಚಾರ. ಈ ಕುರಿತಂತೆ ಏನಾದರೂ ನೀವು ಹೈಕಮಾಂಡ್ ನಾಯಕರ ಗಮನಕ್ಕೆ ದೂರನ್ನ ಕೊಡುವಂಥದ್ದು ಅಥವಾ ಮತ್ತೊಂದು ಮಾಡುವಂಥದ್ದು ಏನಾದ್ರು ಮಾಡ್ತೀರಾ ಅಂತ? ಇಲ್ಲ, ನಾವು ಯಾವ ಲೀಡರ್ಸ್ಗೂ ಮಾತಾಡೋದಿಲ್ಲ, ಯಾರಿಗೂ ದೂರು ಕೊಡೋದಿಲ್ಲ. ಪಕ್ಷದಲ್ಲಿ ಏನೇನು ನಡೀತು, ಏನಾಗಿದೆ ಅಂತ ಪಕ್ಷದ ವರಿಷ್ಠರಿಗೆ, ಮುಖ್ಯಮಂತ್ರಿಗಳಿಗೆ, KPCC ಅಧ್ಯಕ್ಷರಿಗೆ, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಅವ್ರಿಗೆಲ್ಲ ಗೊತ್ತಿದೆ. ಅವ್ರು ಬಿಟ್ಟಿರ್ತಕ್ಕಂಥ ವಿಚಾರ ಅದು. ನಾವಂತೂ ಯಾರಿಗೂ ದೂರು ಕೊಡೋದಿಲ್ಲ. ಇದಿಷ್ಟು ಶಾಸಕರಾದಂತಹ ರಿಜ್ವಾನ್ ಅರ್ಷದ್ ಅವರ ಮಾತು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಕ್ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.